ವಿಳ್ಳೆದೆಲೆ ಮೇಲೆ ಅಂಜನ ಹಾಕಿ ಹೇಳೋದ್ರಿಂದ ಈ ಸಮಸ್ಯೆಗಳು ಎಷ್ಟು ದಿನದಲ್ಲಿ ಮುಕ್ತಿ ಸಿಗುತ್ತೆ, ಏನು ಮಾಡ್ಬೋದು ಅಂತೇಳಿ ಒಂದು ಪರಿಹಾರ ಹೇಳುವಂಥದ್ದಿರುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಮತ್ತೊಂದು ಪವಾಡ ಪುಣ್ಯಕ್ಷೇತ್ರಕ್ಕೆ ನಾನು ನಿಮ್ಮನ್ನ ಕರ್ಕೊಂಬಂದಿದ್ದೀನಿ. ಇವತ್ತು ನಾನು ಬಂದಿರುವಂಥದ್ದು ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ, ಪಾಂಡವಪುರದ ಹತ್ತಿರ ಇರುವಂಥದ್ದು. ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲೂಕು, ಹುಲ್ಕೆರೆ ಕೊಪ್ಪಲು ಹಾಗೂ ಕೆ ಬೆಟ್ಟಳ್ಳಿ ಮಧ್ಯೆ ಬರುವಂಥದ್ದು ಈ ಪುಣ್ಯಕ್ಷೇತ್ರ. ಬನ್ನಿ ಸ್ನೇಹಿತರೆ, ಈ ಒಂದು ಪುಣ್ಯಕ್ಷೇತ್ರದ ಪವಾಡಗಳು ಹಾಗೂ ಇಲ್ಲಿನ ಆಚಾರ ವಿಚಾರಗಳ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ. ಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರಿಯಾಹಿಣಿ ಪರಮಾನಂದಿ ಶ್ರುತಿ ಸಂಹಾರಣಿ ಸರ್ವಗ್ರಹ ದೋಷನಾಸಿನ್ ಸರ್ವಕಾಲ ರಕ್ಷಣಿ ಓಂ ರಾಮ್ ರೀಂ ಕ್ಲೀಂ ಐಂ ರೀಂ ಮುಂಬಟ್ ಸ್ವಹ. ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲೂಕು, ಕೆ ಬೆಟ್ಟಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಮಧ್ಯದಲ್ಲಿ ಬರುತ್ತೆ. ಪ್ರತಿ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಇವು 4 ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ. ಕವಡೆ ಶಾಸ್ತ್ರದ ವಿಶೇಷತೆ ಏನಂದ್ರೆ, ಭಕ್ತರು ಸ್ವತಃ ಕವಡೆ ಹಾಕೋದ್ರಿಂದ ಏನು ಸಮಸ್ಯೆ ಇದೆ, ಏನು ಸಮಸ್ಯೆಗೋಸ್ಕರ ಬಂದಿದ್ದೀರಿ ಅಂತೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷವಾಗಿ ಹೇಳುವಂಥದ್ದು ಇರುತ್ತೆ. ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ. ಅಂಜನ ಶಾಸ್ತ್ರ ಅಂದ್ರೆ ವಿಳ್ಳೆದೆಲೆ ಮೇಲೆ ಹಾಕಿ ಅಂಜನ ಹಾಕಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ. ತೀರ್ಥ ಸ್ನಾನ ಬಂದು ಪ್ರತಿ ಶುಕ್ರವಾರ, ಮತ್ತೆ ಶುಕ್ರವಾರದಲ್ಲಿ ಅಮ್ಮನವ್ರನ್ನ, ವಿಜಯಕಾಳಿ ಅಮ್ಮನವ್ರನ್ನ ತಲೆ ಮೇಲಿಟ್ಟು ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನ 3 ಶುಕ್ರವಾರ 5 ಶುಕ್ರವಾರ ಹಾಕೋದ್ರ ಜೊತೆಗೆ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಸರ್ವ ಸಂಕಷ್ಟಗಳು ದೂರ ಆಗ್ತವೆ ಅನ್ನೋ ಒಂದು ನಂಬಿಕೆ. ಪ್ರತಿಯೊಬ್ರು ಕೂಡ ಭಕ್ತಿ, ನಂಬಿಕೆ, ವಿಶ್ವಾಸ ಇಟ್ಟು ಬನ್ನಿ, ಖಂಡಿತ ಫಲ ಸಿಗುತ್ತೆ. ತಾಯಿ ಜಗನ್ಮಾತೆ ಆಶೀರ್ವಾದ ಎಲ್ರಿಗೂ ಸಿಗುತ್ತೆ. ತೀರ್ಥ ಸ್ನಾನ, ಶ್ರೀಚಕ್ರದ ನೀರು, ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಸಮಯ ಬಂದು ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ಒಳಗಡೆ ಬರಬೇಕು. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಉಷಾ ಕಾಲದಲ್ಲಿ ಅಭಿಷೇಕ ಮಾಡಿದ ದ್ರವ್ಯಗಳಿಂದ ಹಲವಾರು ರೀತಿ ಸಮಸ್ಯೆಗಳನ್ನ ಒತ್ತು ಬರುವಂತ ಭಕ್ತರಿಗೆ 3 ಬಾರಿ 5 ಬಾರಿ ಶ್ರೀಚಕ್ರದ ನೀರು ಹಾಕ್ಸಿದ್ರೆ ನಮಗೆ ಆರೋಗ್ಯ ಸಮಸ್ಯೆ, ಶತ್ರುಗಳ ಕಾಟ, ಜನದೃಷ್ಟಿ, ನಡೆಯೋಕ್ಕಾಗ್ತಿಲ್ಲ, ಕೆಲವರಿಗೆ ಹೇಳಕ್ಕಾಗದಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದಾವೆ. ಕ್ಷೇತ್ರದಲ್ಲಿ ಹಲವಾರು ಬಸವಣ್ಣವ್ರನ್ನ ಪಾದ ಕೇಳೋದ್ರಿಂದ, ಅಂದ್ರೆ ಮನೆ ಕಟ್ಟಕ್ಕಾಗ್ತಿಲ್ಲ, ಹಣ ಇದೆ ಕಟ್ಟಕ್ಕಾಗ್ತಿಲ್ಲ, ಆಸ್ತಿ ತಗೊಳಕ್ಕೆ ಪ್ರಯತ್ನ ಮಾಡ್ತಿದ್ವಿ ಆಗ್ತಿಲ್ಲ, ಮದುವೆ ಆಗ್ತಿಲ್ಲ, ಮಕ್ಕಳಿಲ್ಲ ಅನ್ನೋಂಥವ್ರಿಗೆ 3 ಬಾರಿ ಬಸವಣ್ಣವ್ರ ಹತ್ರ ಬಂದು ಪಾದ ಕೇಳಿದ್ರೆ ಖಂಡಿತ 100ಕ್ಕೆ 101% ಕೆಲಸ ಆಗ್ತದೆ. ಮತ್ತೆ ಕುಡಿತ ಚಟಕ್ಕೆ ದಾಸರಾಗಿರುವಂಥದ್ದನ್ನ ಸಾಕಷ್ಟು ಜನಕ್ಕೆ ಕುಡಿತ ಬಿಡಿಸಿರುವಂಥ ಸಾವಿರಾರು ಲಕ್ಷಾಂತರ ಜನ ಭಕ್ತರು ಕುಡಿಯೋದನ್ನ ಬಿಟ್ಟಿದ್ದಾರೆ. ನಂಬಿಕೆ ಇಟ್ಟು ಬನ್ನಿ, ಖಂಡಿತ ಫಲ ಸಿಗುತ್ತೆ. ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆಯಲ್ಲಿ ಪ್ರತ್ಯಂಗಿ ಹೋಮ ಆಗ್ತದೆ. ಪ್ರತ್ಯಂಗಿ ಹೋಮಕ್ಕೆ 3 ಅಡಿ ಉಪ್ಪು, 5 ಅರಳಿ ಎಲೆ. ನಮ್ಮ ಸಮಸ್ಯೆಗಳು, ನಿಮ್ಮ ಸಮಸ್ಯೆ ಏನಿರುತ್ತೋ ಆ ಸಮಸ್ಯೆನ ಹೇಳಿ ಅರಳಿ ಎಲೆ ಮೇಲೆ 5 ಅರಳಿ ಎಲೆ ಮೇಲೆ ಬರೆದು ಪ್ರತ್ಯಂಗಿರ ಹೋಮಕ್ಕೆ 3 ಬಾರಿ 5 ಬಾರಿ ಹಾಕಿದ್ರೆ ಖಂಡಿತ ಫಲ ಸಿಗುತ್ತೆ. ಬ್ಯಾಕು ತುಂಬ ಹುಷಾರಿರ್ಲಿಲ್ಲ, ಸೀರಿಯಸ್ ಆಗಿಬಿಟ್ಟಿತ್ತು. ಯೂಟ್ಯೂಬಲ್ಲಿ ನೋಡಿ ನಾವು ಬಂದ್ವಿ. ಪ್ರತಿ ಹುಣ್ಮೆಲಿ 5 ಹುಣ್ಮೆ ನೀರು ಹಾಕ್ಸೋಕೆ ಹೇಳಿದ್ರು. ಇವಾಗ ನಾನು 1 ಸಲ ಸ್ನಾನ ಮಾಡಿದ್ಮೇಲೆ 1 ವಾರಕ್ಕೆ ತುಂಬ ಆರಾಮಾದ್ವಿ. ಫಸ್ಟು ಬಂದು ಹೋದ್ವಿ, ಆಮೇಲೆ ಹುಣ್ಮೆಗೆ ನೀರು ಹಾಕ್ಸೋಕೆ ಹೇಳಿದ್ರು. 1 ಸಲ ಬಂದು ಇಲ್ಲಿ ನಿಂಬೆಹಣ್ಣು ಇಸ್ಕೊಂಡು ಹೋಗಿ ಅದಾದಮೇಲೆ ಬಂದು ನೀರು ಹಾಕ್ಸ್ಕೊಂಡ್ಮೇಲೆ 95% ಒಂದೇ ವಾರಕ್ಕೆ ನನಗೆ ಗುಣ ಆಯಿತು. ಸೊ ಅದರಿಂದ ನಾನು ತುಂಬ ನಂಬಿಕೆ ಇಟ್ಟು ಬಂದಿದ್ದೀನಿ ಸರ್. ಏನಾಗಿತ್ತು ಅಂದರೆ ಸಂಖ್ಯೆ ಥರ ಆಗಿತ್ತು. ಸೊ ಹಾಗಾಗಿ ತುಂಬ ಸೀರಿಯಸ್ ಆಗಿ ನಿಮಾನ್ಸ್ಗೆಲ್ಲ ಹೋಗಿ ಅನ್ಕಾನ್ಷಿಯಸ್ ಥರ ಎಲ್ಲ ಆಗಿತ್ತು. 1-2 ಡೇಸ್ ಎಲ್ಲ ಜ್ಞಾನ ಎಲ್ಲ ಏನೂ ಇರಲಿಲ್ಲ. ಆ ಥರ ಸೀರಿಯಸ್ ಕಂಡೀಷನ್ ಆಗಿಬಿಟ್ಟಿತ್ತು. ಅದಾದ 1 ವಾರಕ್ಕೆ ಯೂಟ್ಯೂಬಲ್ಲಿ ನೋಡಿ 3 ದಿನಕ್ಕೆ ಒಂದು ಸಂಡೇ ಬಂದ್ವಿ. ಒಂದು ಸಂಡೇ ಬಂದು ಗುರುಜಿ ಹತ್ರ ನಾವು ಕೇಳೋಕ್ಕಿಂತ ಮುಂಚೆ ನಮ್ಮ ಮುಖ ನೋಡಿ ಅವರೇ ಪೂರ್ತಿ ಹೇಳಿದ್ರು, ನಿಮ್ಗೆ ಏನಾಗಿದೆ, ಏನಾಗಿತ್ತು. ಒಂದು ಆತ್ಮ ಒಳಗಡೆ ಸೇರಿಕೊಂಡು ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತೆಲ್ಲ ಹೇಳಿದ್ರು. ಆಮೇಲೆ ಒಂದು ಭಾನುವಾರ ಕೇಳ್ಕೊಂಡು ಹೋದ್ವಿ. ಫಸ್ಟ್ ಒಂದು ಹುಣ್ಮೆಗೆ ಬಂದು ನೀರು ಹಾಕ್ಸಿದ್ವಿ. ಅಲ್ಲಿ ಇವ್ರಿಗೆ ನಿಂಬೆಹಣ್ಣು ಕೊಟ್ಟಿದ್ದನ್ನು ತಗೊಂಡೋಗಿ ಜ್ಯೂಸ್ ಮಾಡ್ಕೊಂಡು ಕುಡಿದು ಸ್ನಾನ ಮಾಡಿ ಎಲ್ಲ ಅದು ಒಂದೇ ಒಂದು ರಾತ್ರಿಗೆ ಎಷ್ಟೋ ಸಮಾಧಾನ ಆಯಿತು. 50% ಗುಣ ಆಯಿತು. ಅದಾದ 1 ವಾರ ಆದಮೇಲೆ 90% ವಾಸಿ ಆಯಿತು. ಆಮೇಲೆ ಇವಾಗ ಇದು ನಮ್ಮದು 4ನೇ ಹುಣ್ಮೆ. 4 ಹುಣ್ಮೆಯಿಂದನೂ ಬಂದು ನೀರು ಹಾಕಿಸ್ತಿದ್ದೀವಿ. ಹೌದು ಸರ್, ತುಂಬ ಇದೆ. ಅಂದರೆ ನಾವು ನಂಬಬೇಕು. ಮೊದಲು ನಮ್ಮ ಮನಸ್ಸಲ್ಲಿ ನಂಬಿಕೆ ಅನ್ನೋದು ಬರಬೇಕು. ಅದಾದ್ರೇ ದೇವರು ನಮಗೆ ಒಳ್ಳೇದು ಮಾಡೋದು. ಏನೋ ಕಾಟಾಚಾರಕ್ಕೆ ಬಂದು ಹೋಗೋದಿಲ್ಲ, ನಂಬಿಕೆ ಇಟ್ಟು ಮಾಡಬೇಕು. ನನ್ನ ಹೆಸರು ದಿಶಾ, ನಾನು ಮೈಸೂರಿಂದ ಬಂದಿದ್ದೀನಿ. ಇದು ನನ್ನ ಫಸ್ಟ್ ಟೈಮ್ ಆ್ಯಕ್ಚುಲಿ. ನಮ್ಮಮ್ಮ ಸಜೆಸ್ಟ್ ಮಾಡಿದ್ದು ಬಂದು ನೋಡು ಒಳ್ಳೇದಾಗುತ್ತೆ ಅಂತ. ಸೊ ಇವತ್ತು ಫಸ್ಟ್ ಟೈಮ್ ಬಂದಿದ್ದೀವಿ. ಮತ್ತು ಶ್ರೀಚಕ್ರ ಇಟ್ಟು ಅಷ್ಟೊಂದು ನೀರು
ಹಾಕಿದ್ರು. ಅದಾದಮೇಲೆ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ ಥರ ಫೀಲ್ ಆಯಿತು. ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ಒಟ್ಟಿನಲ್ಲಿ ದೇವರು ಒಳ್ಳೇದು ಮಾಡುತ್ತೆ ಅಂತ ನಂಬಿ ಬಂದಿದ್ದೀವಿ ಇಲ್ಲಿ. ಸೊ ಎಲ್ಲರಿಗೂ ಒಳ್ಳೇದು ಮಾಡುತ್ತೆ ಅಂತ ಭಾವಿಸಿದ್ದೀನಿ. ಸೊ ನೀವು ಬನ್ನಿ, ನೋಡಿ, ನಿಮ್ಗೆ ಒಳ್ಳೇದಾದರೆ ನಮಗೂ. ಓಂ ಮಹಾಕಾಳಿ ಚ ವಿದ್ಮಯೇ ಭದ್ರಕಾಳಿ ಚ ಧೀಮಹಿ ತನ್ನೋ ಕಾಳಿ ಪ್ರಚೋದಯಾತ್. ಓಂ ವೃಷಭರಾಜಾಯ ವಿದ್ಮಯೇ ವಜ್ರಶೃಂಗಾಯ ಧೀಮಹಿ ತನ್ನೋ ನಂದಿ ಪ್ರಚೋದಯಾತ್. ನಾನು ತಿಪ್ಪೂರಿಂದ ಬಂದಿದ್ದೀನಿ. ನನ್ನ ಹೆಸರು ಮಮತಾ ಅಂತ ಹೇಳಿ. ನಮಗೆ ಡಾಕ್ಟ್ರು ಸಜೆಸ್ಟ್ ಮಾಡಿರು. ಫಸ್ಟು ನಾವು ತುಂಬ ಕಡೆ ತೋರಿಸಿದ್ವಿ. 8-9 ತಿಂಗಳಿಂದ ಮೀನು ಕಂಡು ಭಾಗ ಹೊಡ್ತಾ ಬರೋದು. ನನಗೆ ತುಂಬ ಕಡೆ ತೋರಿಸಿದ್ದು, ಹುಷಾರಾಗಿರಲಿಲ್ಲ. ಹೊರಗಡೆ ಶಾಸ್ತ್ರ ಮತ್ತೊಂದು ಕೇಳಿದ್ರೆ ಇದು ನೆಗೆಟಿವಿಟಿ ಇದೆ, ವಾಮಾಚಾರ ಆಗಿದೆ ಇದು ಅಂತ ಹೇಳಿದ್ರು. ಆಮೇಲೆ ಡಾಕ್ಟ್ರು ಹೇಳಿದ್ರು ಇದು ಹಾಸ್ಪಿಟ್ಲಿಗೆ ಅಲ್ಲ ಅನ್ಸುತ್ತೆ, ಒಂದ್ಸತಿ ನನಗೆ ಗುರುಗಳು ಪರಿಚಯ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ನೀವು ಹೋಗಿ ಒಂದ್ಸಲಿ ಅಂತ ಹೇಳಿದ್ರು. ಅವರೇ ಫೋನ್ ನಂಬರ್ ಕೊಟ್ಟು ಫೋನ್ ಮಾಡಿ ಹೇಳಿದ್ರು. ನಾವು ಫಸ್ಟ್ನೇ ದಿನ ಸ್ವಲ್ಪ ಓಡಾಡಕ್ಕೆ ಆಗ್ತಿಲ್ಲ, ನನಗೆ ಕಾಲೆಲ್ಲ ನಡುಗೋದು, ಶೇಕ್ ಆಗೋದು, ತುಂಬ ಪೈನ್ ಇತ್ತು. ಅವ್ರು ಹೇಳಿದ್ರು ಅಂತ ಬೆಳಗ್ಗೆ ನಾವು 6 ಗಂಟೆಗೆ ಕಾರ್ ಮಾಡ್ಕೊಂಡು ಬಂದ್ವಿ. ಬಂದಾಗ ಗುರುಗಳು ಒಳಗಡೆ ಕರೆದು ಹೇಳಿದ್ರು ಇದು 100% ವಾಮಾಚಾರ ಆಗಿದೆ, ಹಾಗಾಗಿ ನೀವು ತುಂಬ ನಿಮ್ಮಿಂದ ನೀವೇ ಪ್ರಾಣ ಕಳ್ಕೋಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀರಾ, ಅಲ್ಲೇ ನೋವು ತಿಂದು ಅಂತ ಹೇಳಿದ್ರು. ಆಮೇಲೆ ನಿಂಬೆಹಣ್ಣ ಮತ್ತಿಸ್ಕೊಟ್ರು, 3 ನಿಂಬೆಹಣ್ಣು ಮತ್ತಿಸ್ಕೊಟ್ರು. ಬಸವಣ್ಣನ ಹತ್ರ ದಾಟಿಸ್ಕೊಂಡು ಹೋಗಿ ನೆಕ್ಸ್ಟ್ 3 ಅಮಾವಾಸ್ಯೆಗೆ ಪೌರ್ಣಮಿಗೆ ಬಂದು ನೀರು ಹಾಕಿಸ್ಕೊಂಡು ಹೋಮ ಅಟೆಂಡ್ ಮಾಡಿ 100% ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಬಟ್ ನನಗೆ ಫಸ್ಟ್ನೇ ದಿವಸನೇ ಅದ್ರ ಫಲಿತಾಂಶ ಗೊತ್ತಾಯಿತು ನನಗೆ. ಅವತ್ತಿಂದನೇ ಡೈಲಿ ಪೇನ್ ಕಿಲ್ಲರ್ ಮಾತ್ರೆ ತೊಗೊತಿದ್ದೆ, ಅವತ್ತಿಂದನೇ ಸ್ಟಾಪ್ ಮಾಡಿದೆ ನಾನು ಮಾತ್ರೆನ. 50 to 60% ಫಸ್ಟ್ನೇ ದಿವಸದಿಂದನೇ ನನಗೆ ಕಮ್ಮಿ ಆಯಿತು. ನೆಕ್ಸ್ಟ್ ಒಂದೊಂದೇ ಹುಣ್ಣಿಮೆಗೆ ಬರ್ತಾ 90% ಕಮ್ಮಿ ಆಗಿದೆ. ಈ ಹುಣ್ಣಿಮೆಗೆ ನನಗೆ 3 ಹುಣ್ಣಿಮೆ ಆಗೋಯ್ತು. 3 ಹೋಮ ಮತ್ತು 3 ಸಲ ನೀರು ಹಾಕಿಸ್ಕೊಂಡಿದ್ದೀನಿ. ಈಗೇನು ಅಷ್ಟು ಪ್ರಾಬ್ಲಮ್ ಇಲ್ಲ, ಒಂದು 10% ಇದೆ. ಈಗ ಈ ಹುಣ್ಣಿಮೆ ಕಳೆದ್ಮೇಲೆ ಗೊತ್ತಾಗುತ್ತೆ ನನಗೆ ಪ್ರತಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಕಮ್ಮಿ ಆಗುತ್ತೆ 100%. ಆ ದೇವಿ ನನಗೆ ಅಷ್ಟು ಶಕ್ತಿ, ಆ ಚೈತನ್ಯ ಎಲ್ಲ ಕೊಟ್ಟಿದ್ದಾಳೆ. ಆ ದೇವಿ ನಂಬಿಕೆ ಇಟ್ಟು ಬಂದರೆ ಖಂಡಿತ ದೇವಿ ಒಳ್ಳೇದು ಮಾಡೇ ಮಾಡ್ತಾಳೆ ಅನ್ನೋದು ನನ್ನೊಂದು ಅಭಿಪ್ರಾಯ. ನಮ್ಮ ಹೆಸರು ಶಾರದಾ ಅಂತ ಹೇಳಿ ದಾವಣಗೆರೆಯಿಂದ ಬಂದಿರೋದು. ಯೂಟ್ಯೂಬಲ್ಲಿ ನೋಡ್ಕೊಂಡೇ ಬಂದಿದ್ದು. ಆರೋಗ್ಯ ಸಮಸ್ಯೆ ಇತ್ತು, ಆರೋಗ್ಯ ಸಮಸ್ಯೆಯಿಂದ ಬಂದಿರೋದು. ಎಲ್ಲ ಕಡೆ ಹೋದ್ರು ಎಲ್ಲಿ ಪರಿಹಾರ ಸಿಕ್ಕಿಲ್ಲ. ಹೋದ್ಸರಿ ಅಮಾವಾಸ್ಯೆ ಬಂದಿದ್ವಿ, ಸ್ವಲ್ಪ ಪರವಾಗಿಲ್ಲ ಅನ್ಸಿದೆ.